ಗಡಿ ಅಭಿವೃದ್ಧಿಗೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ನಿರಂತರ ಹೋರಾಟ. ರಾಜ್ಯಾಧ್ಯಕ್ಷ ಮಹದೇವ್ ತಳವಾರ್. ಕಿತ್ತೂರು ಕರ್ನಾಟಕವು ಗಡಿ ಭಾಗವಾಗಿದ್ದು ಇದರ ಅಭಿವೃದ್ಧಿಗೆ ನಿರಂತರ ಹೋರಾಟ ಅನಿವಾರ್ಯ ಎಂದು ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಮಹದೇವ ತಳವಾರ ಹೇಳಿದರು. ಅವರು ಕಾಗವಾಡ ಪಟ್ಟಣದ ಮಲ್ಲಿಕಾರ್ಜುನ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಕಾಗವಾಡ ತಾಲ್ಲೂಕಾ ಘಟಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅವರು ಮುಂದೆ ಮಾತನಾಡುತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡಿಗರನ್ನು ಕಡೆಗಣಿಸಲಾಗುತ್ತಿದೆ. ಈ ಭಾಗದಲ್ಲಿ ಸರ್ಕಾರವು ಮಲತಾಯಿ ಧೋರಣೆ ತೋರುತ್ತಿದೆ. ಹೀಗಾಗಿ ಗಡಿಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ನಾವೆಲ್ಲ ಕಂಕಣಬದ್ಧರಾಗಿ ನಿರಂತರ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯವಿದೆ ಎಂದರು. ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಕನ್ನಡಿಗರನ್ನ ಬಲಿಪಶುಗಳನ್ನಾಗಿ ಮಾಡುತ್ತಿದ್ದಾರೆ. ಇದನ್ನೆಲ್ಲ ಮಟ್ಟ ಹಾಕಬೇಕಾದರೆ ಗಡಿಯಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಹೋರಾಟ ಅವಶ್ಯವಿದ್ದು ನಮ್ಮ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕೆಂದು ಸಲಹೆ ನೀಡಿದರು. ಈ ವೇಳೆ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಕೋಲಕಾರ್, ಶಶಿಕಾಂತ್ ಜೋಶಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಮಹಾದೇವ್ ತಳವಾರ್, ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಕೋಲಕಾರ್, ಶಶಿಕಾಂತ್ ಜೋಶಿ, ಶಿವಾನಂದ್ ನವಿನಾಳೆ, ಸಾವಕಾರ್ ಬಸ್ತವಾಡೆ, ಸುರಜ್ ಕೋರೆ, ರಾಹುಲ್ ತಾರದಾಳೆ, ಸುಭಾಷ್ ಪಾಟೀಲ್, ಮಹಾದೇವ್ ಗಣ್ಣಾಚಾರಿ, ರಾಹುಲ್ ಕುಣೆ, ಮಹೇಶ್ ಪಾಟೀಲ್, ಶುಭಂ ಮೋನೆ, ಶಾಂತು ಸ್ವಾಮಿ ಸೇರಿದಂತೆ ನೂರಾರು ಕನ್ನಡಪರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎತ್ತೊಂದು ತಾಯಿಗಳಿಗೆ ನಿನ್ನ ನೆನೆದಂತೇಳಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ನಮ್ಮ ಹಳ್ಳಿಯಲ್ಲಿರುವಂತ ರೈತರಾಗಿರ್ಬೋದು, ಇತಪಿ ವರ್ಗ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಈ ಒಂದು ಭೂಮಿಗೆ ನಮಸ್ಕಾರ ಮಾಡಿ ತಮ್ಮ ಜೀವನವನ್ನ ಪ್ರಾರಂಭ ಮಾಡಿದಂತ ಸಂಸ್ಕೃತಿ ನಮ್ಮದು. ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆಗಾಗಿ ನಾವು ಯಾವತ್ತು ಪಣಪಟ್ಟು ನಿಂತಿದ್ದೀವಿ. ಹಿರಿಯರಾದಂತ ಮಹಾದೇವ್ ಟೋಪಣ್ಣವರಿದ್ರು, ಅವ್ರ ಶ್ರೀಮತಿಯವರ ಊರು ಇದೆ ಕಾಗವಾಡನೆ, ಉಮಾದೇವಿ ಟೋಪಣ್ಣವ್ರದ್ದು. ಅಂತವರ ಒಂದು ಗಡಿಯಲ್ಲಿ ನಾವು ಬೆಳೆದು ಬಂದಿದ್ದೀವಿ. ಸಿದ್ದನಗೌಡ ಪಾಟೀಲ್ ಅವರ ಗಡಿಯಲ್ಲಿ ಬೆಳೆದಿದ್ದೀವಿ. ಬೇರೆ ಬೇರೆ ಇವತ್ತಿಗೂ ಅಶೋಕ್ ಚಂದ್ರಿಗೆ ಅವರಿದ್ದಾರೆ. ಅದಕ್ಕಾಗಿ ನಾವು ಈ ಕಿತ್ತೂರು ಕರ್ನಾಟಕ ಸಂಘಟನೆಯನ್ನ ಸೇನೆಯನ್ನ ಕಟ್ಟಿ ಈ ಭಾಗದ ಅಭಿವೃದ್ಧಿ, ಯಾಕೆ ನಮ್ಮ ಪಂಚಾಯತಿಗಳಿಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಯಾಕೆ ನಮ್ಮ ತಾಲೂಕಿಗೆ ಒಂದು ಕಾಲೇಜ್ಗಳು, ಪದವಿ ಕಾಲೇಜ್ಗಳು ಬರ್ತಾ ಇಲ್ಲ, ಯಾಕೆ ತಾಲೂಕಿಗೆ ಒಂದು ಡಿಪ್ಲೊಮಾ ಕಾಲೇಜ್ ಬರ್ತಾ ಇಲ್ಲ, ಯಾಕೆ ನಮ್ಮ ತಾಲೂಕಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಆಗ್ತಾ ಇಲ್ಲ, ಯಾಕೆ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಒಂದು ಉನ್ನತ ದರ್ಜೆಯನ್ನ ಪಡಿತಾ ಇಲ್ಲ. ಪ್ರತಿಯೊಂದಕ್ಕೂ ನಾವು ಬೆಂಗಳೂರಿಗೆ ಹೋಗ್ಬೇಕಾ? ಪ್ರತಿಯೊಂದಕ್ಕೂ ನಾವು ಇಲ್ಲಿಂದ ಬಿಟ್ಟು ಬಸ್ ಒಂದು ವೆಚ್ಚವನ್ನು ಭರಿಸಿ ಅಥವಾ ಟ್ರೈನ್ ವೆಚ್ಚವನ್ನು ಭರಿಸಿ ಅಲ್ಲಿ ಹೋಗಿ ಅಲ್ಲಿ ಹೋಟೆಲ್ ವೆಚ್ಚವನ್ನು ಭರಿಸಿ ಉಂಡು ತಿಂದು ಮಾಡಿ ಬರಬೇಕಾಗ್ತದೆ. ನಮ್ಗೆ ಎಷ್ಟು ಟೈಮ್ ಆಗುತ್ತೆ? 2006 ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕು, ಐಟಿ ಕಂಪನಿಗಳು ಬರಬೇಕು, ಸಮಗ್ರವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಬೆಳಗಾವಿಯನ್ನು 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಬೇಕು. ಬರೇ ಕಾವೇರಿ ಮಾತ್ರ ನೀವು ಕರ್ನಾಟಕ ಬಂಧನ ಕರೆಗೆ ಕೊಡ್ತೀರಿ. ಕನ್ನಡವನ್ನ ಇಷ್ಟೊಂದು ಜನ ಪ್ರೀತಿಯಿಂದ ಈ ಸರ್ ಗುರುಗಳು ಮಾತಾಡಿದ್ರು, ಅದು ಖುಷಿ ಕೊಡುವಂತ ವಿಷಯ. ಅದರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಎಂಬ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ರಿ. ಆ ಪ್ರಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ನನ್ನ ನೆಚ್ಚಿನ ನಾಯಕರು ಹಾಗೂ ನಮ್ಮ ಹೋರಾಟದ ಗುರುಗಳಾದಂಥ ಮಾಧವನ ತಳವಾರ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇನ್ನೂ ಅನೇಕ ಕಾಗವಾಡ ಗ್ರಾಮದ ಎಲ್ಲ ಹಿರಿಯರು ಕೂಡ ನನ್ನ ಶರಣಾರ್ಥಿಗಳನ್ನು ಹೇಳುವುದರ ಜೊತೆಗೆ ಕಿತ್ತೂರು ಕರ್ನಾಟಕ ಸೇನೆಯನ್ನ ಈಗಾಗಲೇ ನಮ್ಮ ಹೋರಾಟದ ಅನ್ನೋದಷ್ಟು ವಿಚಾರಗಳನ್ನು ಹೇಳಿದರು. ಯಾವ ಉದ್ದೇಶದಿಂದ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದೀವಿ, ಯಾವ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ವಿಸ್ತಾರವಾಗಿ ಮಾಧವರನ್ನ ಹೇಳ್ತಾರೆ. ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ಅಂತ ಇದನ್ನ ಯಾಕೆ ನಾವು ಮಾಡಿದ್ದೀವಿ ಅಂತಂದ್ರೆ, ಈಗಾಗಲೇ ಸರ್ಕಾರ 7 ಜಿಲ್ಲೆಗಳನ್ನು ಒಳಗೊಂಡಂತೆ ಕಿತ್ತೂರು ಕರ್ನಾಟಕ ಅನ್ನುವಂತ ಒಂದು ನಾಮಕರಣವನ್ನ ಮಾಡಿ ಏನು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಆ ಉದ್ದೇಶ ಇಟ್ಟುಕೊಂಡು
ಈ ಭಾಗದಲ್ಲೂ ಕೂಡ ಅಭಿವೃದ್ಧಿಗಳಾಗಬೇಕು. ಏನು ಸರ್ಕಾರ ಘೋಷಣೆ ಮಾಡಿ ಸುಮ್ಮನೆ ಕೂತ್ಕೋಬಾರ್ದು. ಯಾಕಂದ್ರೆ ಇವತ್ತು ನೋಡ್ರಿ, ನೀವು ಒಂದು ಮಗು ಆಗಂದ್ರೆ ತಾಯಿ ಹಾಲು ಕುಡಿಸ್ತಾಳೆ, ಕರೆ ಇಲ್ರಿ? ಮಗು ಆಗಂದ್ರೆ ತಾಯಿ ಹಾಲು ಕುಡಿಸ್ತಾಳೆ. ಮಗು ನಕ್ಕೊಂತೈತಂದ್ರೆ ತಾಯಿ ನೋಡಂಗಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು ಕಿತ್ತೂರು ಕರ್ನಾಟಕ ಸೇನೆ